ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಈಗ ಬೆಂಗಳೂರಲ್ಲಿ ಹೈಯೆಸ್ಟ್ ಅರ್ನಿಂಗ್ ಝೋನ್ ಅಂದ್ರೆ, ಈಗ ನಾನು ಸ್ವಿಗ್ಗಿ ಮಾಡ್ತೀನಿ, ಸೊ ನನಗೂ ತುಂಬಾ ಜನ ಕೇಳೋರು ಹೈಯೆಸ್ಟ್ ಅರ್ನಿಂಗ್ ಝೋನ್ ಯಾವುದು, ಹೈಯೆಸ್ಟ್ ಅರ್ನಿಂಗ್ ಝೋನ್. ಸೊ ನನ್ನ ಪ್ರಕಾರ MG ರೋಡ್. ಸೊ ನೀವು ಇಲ್ಲಿ ಡೇ ಮಾಡಿದ್ರೆ ನೈಟ್ ಮಾಡ್ತೀರಾ. ಸೊ ತುಂಬಾ ಜನ ಹೇಳ್ತಾರೆ ಡೇ ಅಲ್ಲಿ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಅಂತ, ಬಟ್ ನೀವು ನೈಟ್ ಮಾಡ್ತಿದ್ದೀರಾ ಅಲ್ವಾ? ಸೊ ನೈಟ್ ಏನು ನಿಮ್ಗೆ ಪ್ರಾಬ್ಲಮ್ಸ್ ಆಗಲ್ವಾ? ಇಷ್ಟು ಅಂದ್ರೆ 3-4 ವರ್ಷ ಮಾಡ್ತಿದ್ರಲ್ಲ, ಯಾವ ರೀತಿ ಆಗಿದೆ? ತುಂಬಾ ಪ್ರಾಬ್ಲಮ್ಸ್ ಆಗಿದೆ ಮುಂಚೆ. ಸೊ ಮುಂಚೆ ಅವಾಗ ನಾನು ಹೊಸಬ ಇದ್ದೆ, ನಾನು ಏನು ತಿಳ್ಕೊಂಡಿರಲ್ಲ ನೈಟ್ ಶಿಫ್ಟ್ ಬಗ್ಗೆ. ಅವಾಗ ನೈಟ್ ಡ್ಯೂಟಿ ಮಾಡ್ತಿದ್ದೆ, ಕೆಲವೊಂದ್ಸರಿ ಫುಡ್ ತಗೊಳ್ಳೋದು, ಸೊ ಫುಡ್ ಇಸ್ಕೊಳ್ಳೋದು ನನಗೆ ಸುಮಾರು ಸರಿ ಆಗಿದೆ. ಬಟ್ ಅವಾಗ ಯಾವ ತೊಂದರೆನೂ ಕೊಟ್ಟಿರಲಿಲ್ಲ. ಫುಡ್ ತಗೊಂಡೋಗ್ತೀನಿ, ಕ್ಯಾನ್ಸಲ್ ಮಾಡ್ತಾ ಇದ್ರು. ಸೊ ಫುಡ್ ಇಸ್ಕೊತಿದ್ರು, ಸರ್ ಪ್ಲೀಸ್ ಸರ್ ಕೊಡಿ, ಇದು ಸ್ವಿಗ್ಗಿಗೆ ಅಮೌಂಟ್ ನಮಗೆ ಪೆನಾಲ್ಟಿ ಆಗ್ತಾರೆ ಅಂದ್ರು ಕೇಳ್ತಾ ಇರಲಿಲ್ಲ. ಸೊ ರಿಕ್ವೆಸ್ಟ್ ಮಾಡ್ಕೊಂಡು, ಸೊ ಅವಾಗ ಅನ್ಸಿತ್ತು ನನಗೆ ಈ ಕರ್ಮ ಮುಂದಲ್ಲ ಒಂದಿಲ್ಲ ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಮುಂದಲ್ಲ ಒಂದಿನ ದೇವ್ರು ನೋಡ್ಕೊತಾನೆ ಅಂದ್ಬಿಟ್ಟು ನಾವು ಫುಡ್ನ ಕೊಟ್ಟು ನಾ 500 ರೂಪಾಯಿಗೆ ಸ್ವಿಗ್ಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಕೆಲವು ಟೈಮ್ ಪೆನಾಲ್ಟಿ ಹಾಕ್ಲಿಲ್ಲ. ಸೊ ಗೊತ್ತು ಸರ್ ಈ ತರ ಮಾಡ್ತಾರೆ ಅಂದ್ಬಿಟ್ಟು ಅವ್ರ ಕಸ್ಟಮರ್ ಫೋನ್ ಇತ್ತಿಲ್ಲ ಅಂದ್ರೆ ಕೆಲವೊಂದ್ಸರಿ ಅವರೇ ಫೋನ್ ಎತ್ಬಿಟ್ಟು ಏನ್ ಹೇಳ್ತಾ ಅಂದ್ರೆ, ಸೊ ರೈಡರ್ಸ್ ಬಂದಿಲ್ಲ, ರೈಡರ್ ನಮಗೆ ಫುಡ್ಡೇ ಕೊಟ್ಟಿಲ್ಲ ಅಂತ ಹೇಳಿದಾಗ ಮತ್ತೆ ಉಲ್ಟಾ ಹೊಡೆದು ಬಿಡ್ತಾ ಇದ್ರು. ಸೊ ಆ ಟೈಮಲ್ಲಿ ಪೆನಾಲ್ಟಿ ಹಾಕಿದ್ದೆ. ಸೊ ಆ ತರ ಪ್ರಾಬ್ಲಮ್ಗಳು ಆಗಿದ್ದಿದೆ. ಓಕೆ, ಈಗ MG ರೋಡ್ ಅಲ್ಲಿ ಈ ಝೋನ್ ಅಲ್ಲಿ ಹೈಯೆಸ್ಟ್ ಸರ್ಜ್ ನಿಮ್ದೆ. ನನ್ನ ಪ್ರಕಾರ ನಾನು ಕೇಳ್ಪಟ್ಟಂಗೆ MG ರೋಡ್ ಎಷ್ಟು ಬ್ರೋ ನೀವು ಇಲ್ಲಿವರೆಗೂ ಒಂದು ಒನ್ ಡೇ ಹೈಯೆಸ್ಟ್ ಅಮೌಂಟ್ ಒನ್ ಡೇ ದುಡ್ದಿರೋದಂದ್ರೆ? ಒನ್ ಡೇ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಅನಿಲ್ ಅಣ್ಣ ಅಂತ ಇದ್ರು, ಅವರು ತುಂಬಾ ಸೀನಿಯರ್, ಅವ್ರಿಗೆ ಒಂದು ಫೋಟೋ ಕಳಿಸಿದ್ದು. ಹೈಯೆಸ್ಟ್ ಬಂದ್ಬಿಟ್ಟು 4200 ಏನೋ ಮಾಡಿದ್ದೆ. ಒಂದು ಫುಲ್ ಮಳೆ ಇತ್ತು, ಮಳೆ ಇತ್ತು ಮತ್ತೆ ಪ್ಲಸ್ ಸರ್ಜ್ ಇತ್ತು. ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಮಾಡಿದ್ದೆ, ನೈಟ್ 4 o'clock ಸ್ಟಾಪ್ ಮಾಡಿದ್ದೆ. ಓಕೆ, 4200 ಹೈಯೆಸ್ಟ್ ಮಾಡಿದ್ದೀನಿ. ಓಕೆ, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಇನ್ನೊಂದು ಸ್ವಲ್ಪ ಮಾತಾಡೋಣ. ನೀವು ಈಗ 4 ವರ್ಷದಿಂದ ಏನೀಗ ಈ ಫೀಲ್ಡ್ ಅಲ್ಲಿ ಇದ್ದೀರಾ. ಸೊ ಇದಕ್ಕೂ ಮುಂಚೆ ನೀವು ಎಲ್ಲೆಲ್ಲೋ ಅಂದ್ರೆ ಇದಕ್ಕಿನ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿರೋರು ನೀವು. ಯಾಕಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಈಗ ಅಷ್ಟೊಂದು ಈಸಿ ಇಲ್ಲ ಸ್ಪೋರ್ಟ್ಸ್ ಅಲ್ಲಿ ಅಚೀವ್ ಮಾಡೋದು. ಸೊ ಅಲ್ಲೆಲ್ಲ ಅಚೀವ್ ಮಾಡ್ಕೊಂಡ್ ಬಂದ್ರಿ. ಇಲ್ಲಿ ಬಂದ ಮೇಲೆ ನಿಮ್ಗೆ ಆದಂತ ಕೆಲವು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಆತರ ಏನಾದ್ರು ಆಗಿದೆಯಾ ನಿಮ್ಗೆ? ಕೆಲವೊಂದು ಆಗಿದೆ. ಏನಂದ್ರೆ ಈ ಸ್ಪೋರ್ಟ್ಸ್ ಅಲ್ಲಿ ಬಂದಾಗ ಕೆಲವ್ರ ಹತ್ರ ಶ್ರೀಮಂತ ಹುಡುಗರು ಇರ್ತಾ ಇದ್ರು. ಸೊ ಕೆಲವ್ರ ಹತ್ರ ದುಡ್ಡು ಇರ್ತಾ ಇತ್ತು, ನಮ್ಮ ಹತ್ರ ಕೆಲವ್ರ ಹತ್ರ ದುಡ್ಡು ಇರ್ತಾ ಇರ್ಲಿಲ್ಲ. ಸೊ ಈಗ ಹೊರಗಡೆ ಹೋಗ್ಬೇಕು, ಈಗ ಹಾಸನ, ಈಗ ತಮಿಳ್ನಾಡು ಬಂದ್ರೆ ಹಂಗ ಹೊರಗಡೆ ಹೋಗ್ಬೇಕಿತ್ತು. ಆ ಟೈಮಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ನಾನು ಸ್ವಿಗ್ಗಿ ಮಾಡ್ತಿದ್ನಲ್ಲ, ಕೆಲವೊಂದ್ ಟೈಮಲ್ಲಿ ಪ್ರತಿಯೊಂದು ಇವಾಗ ನಾನು ಟೂರ್ನಿಮೆಂಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ, ಸೊ ಎಲ್ಲ ಹುಡುಗರು ನನ್ನ ನಂಬ್ಕೊಂಡ್ ಬಂದಿರು. ಕೆಲವರು ಅಣ್ಣ ನನ್ನ ಹತ್ರ ದುಡ್ಡಿಲ್ಲ, ಅವ್ರ ಹತ್ರ ದುಡ್ಡಿತ್ತು, ಕೆಲವರು ಅಣ್ಣ ದುಡ್ಡು ತಂದಿಲ್ಲ, ಈ ತರ ನೀವೇ ಹಾಕೋಬಿಡಿ. ಅವಾಗ ನಾನೇನ್ ಮಾಡ್ತಾ ಇದ್ದೆ, ಯಾರೋ ಈ ತರ ನಿಮ್ ತರ ಫ್ರೆಂಡ್ ಅವ್ರಿಗೆ ಫೋನ್ ಮಾಡಿ ಈ ತರ 2000 ಗೂಗಲ್ ಪೇ ಮಾಡಿಸ್ಕೊತಾ ಇದ್ದೆ. ಸೊ ಅವ್ರನ್ನ ಖರ್ಚು ಹಾಕೊಂಡು ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಮತ್ತೆ ಅಲ್ಲಿ ಊಟ ತಿಂಡಿ ಪ್ರತಿಯೊಂದು ಅವಾಗ ನಾನು ಬಡವ ಲೆಕ್ಕ ಹಾಕೊಳ್ಳಿ, ಅದನ್ನೆಲ್ಲ ಖರ್ಚೆಲ್ಲ ನಾನೇ ನೋಡ್ಕೊತಾ ಇದ್ದೆ. ಮತ್ತೆ ಬಂದು ಕೊಡ್ತೀನಿ ಅಣ್ಣ ನಿಮ್ಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಬಟ್ ಯಾವ್ದನ್ನು ವಾಪಸ್ ಕೊಡ್ತಾ ಇರ್ಲಿಲ್ಲ. ಅವಾಗ ಮನಿ ಪ್ರಾಬ್ಲಮ್ ತುಂಬಾ ತಗೊಳಕೋತಾ ಇದ್ದೆ. ಇನ್ನೊಂದ್ಸರಿ ಬೇರೆ ಕಡೆ ಟೂರ್ನಿಮೆಂಟ್ ಹೋದಾಗ ಕೆಲವು ಜನ ಹೇಳಿದಾರೆ, ಬಂದ ತಕ್ಷಣ ನಾವು ಸಕ್ಸಸ್ ಬೇಗ ಕಾಣುತ್ತಲ್ಲ, ಅವಾಗ ಕೆಲವರು ಎದುರಿಸ್ತಾ ಇದ್ರು, ನೀನೇನೋ ಪವನ್ ಕುಮಾರ್ ಶರಾವತ್ ಆಗ್ಬೇಕಾ, ನೀನ್ ಬಂದು ಏನು ನಮ್ಗಿಂತ ಸ್ಪೀಡ್ ರನ್ನರ್ ಓಡೋದು, ಎಲ್ಲರಿಗಿಂತ 5 ರೌಂಡ್ ಮುಂಚೆನೆ ಟ್ರ್ಯಾಕ್ ಅಲ್ಲಿ ಓಡ್ ಬಂದು ಕುತ್ಕೋತೀಯಾ, ನೀನೇನು ಅಂತ ದೊಡ್ಡ ಹೀರೋ ಆಗ್ಬೇಕಾ, ಸೈಲೆಂಟ್ ಆಗಿ ನಮ್ ಹಿಂದೆ ಬಂದೆ ಸರಿ ಅಂತ ಆತರ ಎದುರಿಸ್ತಾ ಇದ್ರು. ಇವಾಗ್ಲೂ ಕೂಡ ನಡೀತಾ ಇದೆ ಇನ್ನು. ಅದು ಬೇಜಾರು ಅಷ್ಟೇ ಸ್ಪೋರ್ಟ್ಸ್. ಈಗ ಮತ್ತೆ ಇವಾಗ ಹೊಸ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದಿರಾ ಅಂದ್ರೆ, ಈಗ ನಾನ್ ನೋಡ್ದಂಗೆ ನಿಮ್ಮನ್ನ 2018 ಇಂದ ನೋಡ್ತಿರೋ ಪ್ರಕಾರ ಫಸ್ಟ್ ಒಂದು ಸ್ಪೋರ್ಟ್ಸ್ ಅಲ್ಲಿ ಕಬಡ್ಡಿಯಲ್ಲಿ ಅಂದ್ರೆ ನಾನ್ ನೋಡ್ದಂತಾಗ ನಿಮ್ಮನ್ನ ನಾನು ಅವಾಗ ನೋಡ್ತಿದ್ದಾಗ, ಸೊ ಯಾವ ಪವನ್ ಕುಮಾರ್ ಶರಾವತ್ ಇಲ್ಲ, ಪ್ರದೀಪ್ ನರ್ವಾಲ್ ಇಲ್ಲ, ಅದಕ್ಕಿಂತ ಚೆನ್ನಾಗಿ ಆಡ್ತಿದ್ರಿ, ನಮಗೆ ಇನ್ಸ್ಪಿರೇಷನ್. ಸೊ ಈಗ ಆ ಜರ್ನಿ ಆಯ್ತು, ಈಗ ಸ್ವಿಗ್ಗಿ ಮಾಡಿದ್ರೆ 3 ವರ್ಷ 4 ವರ್ಷ ಸ್ವಿಗ್ಗಿ ಮಾಡಿದ್ರಿ, ಈಗ ಹೊಸದಾಗಿ ಇನ್ಸ್ಟಾಗ್ರಾಮ್ ಇವಾಗ ಮತ್ತೆ ಶುರು ಮಾಡಿದ್ರ. ಸೊ ನಿಮ್ಗೆ ಒಳ್ಳೇದಾಗ್ಲಿ. ಸೊ ಒಂದು ಒಳ್ಳೆ ಪ್ರಯತ್ನ ಮಾಡ್ತಿದ್ರ, ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ಬೋದು. ಸೊ ನಿಮ್ ಕಡೆಯಿಂದ ಲೈಕ್ ಹೊಸ ಹುಡುಗರನ್ನ ಯಾರೆಲ್ಲ ಈ ಸ್ವಿಗ್ಗಿ ಫೀಲ್ಡ್, ಈಗ ನಮ್ಗೆ 2 ವರ್ಷದಿಂದ ನಮ್ಗೆ ಸುಮಾರು ಜನ ನಮಗ್ ಕೇಳ್ತಾರೆ ಬರ್ಬೇಕು ಮಾಡ್ಬೇಕು ನಮ್ಗೆ ಅಂತ. ಸೊ ನಾನೊಂದು ಫ್ಯಾಮಿಲಿ ಮೆಂಬರ್ ಆಗಿರೋದ್ರಿಂದ ಹೊಸಬ್ರು ಬರೋರಿಗೆ ಅವ್ರನ್ನ ಕರ್ಕೊಬಂದು ಇಲ್ಲಿ ಹಿಡ್ಕೊಂಡು ಅವ್ರನ್ನ ಮಾಡ್ಸಕ್ ಕಷ್ಟ ಆಗ್ತಿತ್ತು. ಸೊ ಈಗ ಆ ಕೆಲ್ಸನ ನೀವು ಮಾಡ್ತಿದ್ದೀರಾ. ಸೊ ಆಸ್ ಅ ಬ್ರದರ್ ಆಗಿ ನೀವು ಮಾಡ್ತಿರೋದಕ್ಕೆ ನನಗೊಂದು ಖುಷಿ ವಿಚಾರ. ಏನಕ್ಕಂದ್ರೆ ನಾನ್ ಮಾಡ್ದೆ ಬೇರೆ ಅಲ್ಲ, ನೀವು ಮಾಡ್ದೆ ಬೇರೆ ಅಲ್ಲ. ಯಾಕಂದ್ರೆ ನಿಮ್ಮನ್ನ ಆ ಟೈಮಿಂದ ನಾನು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೀನಿ ನಾವು. ಸೊ ಯಾವ ತರ ನಡೀತಿದೆ, ಏನಿದು, ಇದು ಯಾಕೆ ಈ ತರ ಮಾಡ್ಬೇಕು, ಈಗ ಒಂದು ಕಾನ್ಸೆಪ್ಟ್ ಅಂದ್ರೆ, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಅರ್ನಿಂಗ್ಸ್ ನ ವಿಡಿಯೋಸ್ ಮಾಡಾಕ್ತೀರಾ. ಸೊ ಅಲ್ಲಿಂದ ಹುಡುಗರ್ನ ಅಷ್ಟು ಜನ ನಾವು ಬರ್ತೀವಿ ಮಾಡ್ಬೇಕು ಅಂತಾರೆ. ಸೊ ಅವರೆಲ್ಲ ಬರಕ್ ಶುರು ಆಗ್ತಾರೆ. ಸೊ ಟೋಟಲ್ ಆಗಿ ಇಲ್ಲಿವರೆಗೂ ಎಷ್ಟು ಜನನ ಸ್ವಿಗ್ಗಿಗೆ ಸೇರಿಸಿದ್ರೆ? ಇವಾಗ ಟೋಟಲ್ ಆಗಿ ನಾನು ಶುರು ಮಾಡಿ ಜಸ್ಟ್ ಈಗ ಕರೆಕ್ಟ್ ಆಗಿ ಇವತ್ತಿಗೆ 1 ಮಂತ್ ಆಯ್ತು. ಸೊ ಶುರು ಮಾಡಿದಾಗಿಂದ ಫಸ್ಟ್ ಒಂದು ವಿಡಿಯೋ ಹಾಕಿದ್ದೆ, ಸೊ 2 ವ್ಯೂಸ್ ಬರಲಿಲ್ಲ. ಲಾಸ್ಟ್ ಟೈಮ್ ಒಂದು 3ನೇ ವಿಡಿಯೋ ಹಾಕ್ಬೇಕಾದ್ರೆ ನಮ್ಮ ಹುಡುಗರು ಅಂದ್ರೆ ಕರ್ಸಿದ ಹುಡುಗರಿಗೆ ಒಂದ್ ಸ್ವಲ್ಪ ಬ್ಯಾಗು ಟಿ ಶರ್ಟ್ ಕೊಡ್ತಿರ್ಬೇಕು. ಆ ವಿಡಿಯೋನ ಆಯ್ತು, ಇಷ್ಟು ಹೊಸ ಹುಡುಗರು ಸೇರ್ಕೊಂಡು ಹೆಂಗ್ ಈ ತರ ಡ್ಯೂಟಿ ಮಾಡ್ತಾ ಇದ್ರೆ, ಹೆಂಗೆ 1500 ಮಾಡಿದ್ರು ಅಂತ ಅದು ಒಬ್ಬೊಬ್ರು ಕಮೆಂಟ್ ಆಗಕ್ ಶುರು ಮಾಡಿದ್ರಿಂದ ವ್ಯೂಸ್ ಜಾಸ್ತಿ ಆಯ್ತು. ಆ ವ್ಯೂಸ್ ಇಂದ ತುಂಬಾ ಜನ ಮೆಸೇಜ್ ಮಾಡಕ್ ಶುರು ಮಾಡಿದ್ರು. ಸೊ ನನ್ಗೆ ಅನ್ಸಿದ್ದು ಅಂದ್ರೆ, ಈ ಪ್ರತಿಯೊಂದು ಹುಡುಗರಿಗೂ ಈ ವಿಡಿಯೋ ಹಾಕ್ಬಿಟ್ಟು ನಾನು ಈ ಹುಡುಗರಿಗೆ ರಿಪ್ಲೈ ಮಾಡಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತಲ್ಲ, ಏನೇನೋ ಕಷ್ಟ ಇರುತ್ತೆ ಆ ಫ್ಯಾಮಿಲಿಯಲ್ಲಿ. ಸೊ ಅಲ್ಲಿ ಕೆಲವರು ಉತ್ತರ ಕರ್ನಾಟಕದಲ್ಲಿ 500 ರೂಪಾಯಿ 300 ರೂಪಾಯಿ ದುಡಿಯೋರು ಇದ್ದಾರೆ. ಅವ್ರು ಬಂದು ಸಡನ್ ಆಗಿ ಏನಕ್ಕೆ ಕೆಲಸಕ್ಕೆ ಸಡನ್ ಆಗಿ ಅಟ್ಯಾಚ್ಮೆಂಟ್ ಆದ್ರೂ ಏನಕ್ಕೆ ದುಡಿತಾ ಇದ್ರೆ, ಒಂದು ರೀಸನ್ ಬಂದ್ಬಿಟ್ಟು ಸಡನ್ ಆಗಿ ಅವ್ರು ದುಡಿತಾ ಇದ್ದು 400, ಸಡನ್ ಆಗಿ ಇಲ್ಲಿ 1000 1500 ಆರಾಮಾಗಿ ದುಡಿತಾರೆ. ಅಂದ್ರೆ ಸ್ವಲ್ಪ ಕಷ್ಟ ರಿಸ್ಕ್ ತಗೊಂಡಿದ್ದಾರೆ.
ಕಷ್ಟಪಟ್ಟು ಮಾಡ್ತಾ ಇದ್ರೆ ಅಂತ ಕೆಲವ್ರು ಕರೆಸ್ದೆ 5 ಜನ. ಅವ್ರು 5 ಜನ ಚೆನ್ನಾಗಿ ಡ್ಯೂಟಿ ಮಾಡಿದ್ರು. ಅವ್ರು ಇನ್ನ 5 ಜನ ಬಂದ್ಬಿಟ್ಟು ಇನ್ ಕೆಲವು ಜನಕ್ಕೆ ಸ್ಪ್ರೆಡ್ ಮಾಡಿದ್ರು. ನಾನು ಚೆನ್ನಾಗಿ ಡ್ಯೂಟಿ ಮಾಡ್ತಾ ಇದ್ದೀನಿ, ಇವರು ಅಣ್ಣ ತುಂಬಾ ಹೆಲ್ಪ್ ಮಾಡ್ತಾರೆ, ದಯವಿಟ್ಟು ಬನ್ನಿ ಅಂತ ಆ ಹುಡುಗರು ಹೇಳಕ್ ಶುರು ಮಾಡಿದ್ರು. ಇವಾಗಿನವರೆಗೂ ಟೋಟಲ್ 100 ಮೆಂಬರ್ಸ್ 150 ಮೆಂಬರ್ಸ್ ಅಲ್ಲಿ 70 ಮೆಂಬರ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. 70 ಹತ್ತತ್ರ ನಿಯರ್ ಬೈ ಒಂದ್ 80 ಜನ 80 ಜನ ಆಗಿದ್ದಾರೆ. ಸೊ ಎಲ್ಲರದು ಈಗ ಜಾಯಿನ್ ಮಾಡಿಸ್ಬಿಡ್ತೀವಿ. ಈಗ ನಾನೇ ಆಗ್ಲಿ ಈಗ ನಂಬರ್ ತಗೊಂಡು ರೆಫರ್ ಮಾಡ್ಬಿಡ್ತೀನಿ, ಬಟ್ ಅವ್ರನ್ನ ಕರ್ಸಿ ಮತ್ತೆ ಅವ್ರಿಗೊಂದು PG ಮಾಡಿಸಿ ಅದೊಂದು ವ್ಯವಸ್ಥೆ ಮಾಡ್ತಿರಲ್ಲ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದ್ರ ಬಗ್ಗೆ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಇದ್ರ ಬಗ್ಗೆ ಒಳ್ಳೆ ಕೆಲಸ ಮಾಡಿದ್ರೆ ನನಗೂ ತುಂಬಾ ಕಮೆಂಟ್ ಬರ್ತಾ ಇತ್ತು. ಇದು ನೀನು ರೆಫರಲ್ ಬೋನಸ್ಗೋಸ್ಕರ ಮಾಡ್ತಾ ಇದೀಯಾ, ನೀನು ರೆಫರಲ್ ಬೋನಸ್ ಇಂದ ಒಳ್ಳೆ ದುಡ್ಡು ಮಾಡಕ್ಕೆ ಕಾಯ್ತಾ ಇದೀಯಾ ಅಂತ ಹೇಳಿದ್ರು. ಅದಕ್ಕೆ ನಾನು ಯೋಚನೆ ಮಾಡಿದೆ, ಈಗ ಬಂದ ತಕ್ಷಣ ಹುಡುಗರ ಹತ್ರ ಮಿನಿಮಮ್ 3,000-4,000 ಇರುತ್ತೆ. ಬಂದ ತಕ್ಷಣ ಅವ್ರ PG ಗೆ ಅಡ್ಜಸ್ಟ್ ಮಾಡ್ತೀನಿ, ಅವ್ರಿಗೆ ಊಟ ತಿಂಡಿಗೆ ಏನ್ ಬೇಕು ವ್ಯವಸ್ಥೆ. ಫಸ್ಟ್ ಟೈಮ್ ಬಂದಾಗ 4 ಜನ ಹುಡುಗರಿಗೆ ನಂದೇ ಖರ್ಚಾಗಿತ್ತು. ಇವತ್ತಿನವರೆಗೂ ನಾನು ತಗೊಂಡಿರೋದು ನನ್ನ ಹತ್ರ ಇದ್ದ 50,000ದಲ್ಲಿ ಇವಾಗ 20,000 ಬಂದಿದ್ದೀನಿ ನಾನೇ. ಯಾವ ರೆಫರ್ ಬೋನಸ್ ಬಂತು, ಬಟ್ ಅದು ಕೂಡ ಹುಡುಗರಿಗೆ ಖರ್ಚಾಗಿದೆ. ಅವ್ರು ಕೆಲವರು ಈಗ ಸಡನ್ ಆಗಿ ಮನೆಗೆ ಹೊರಟ್ರು, ನಾವು ಒಂದು 5,000 ಬೇಕು ಕೊಡಿ, ಒಂದು 10,000 ಬೇಕು ಕೊಡಿ, ಸಡನ್ ಆಗಿ ಇಸ್ಕೊಂಡು ಹೋದ್ರು. ಬಂದಿದ್ದ ಅಷ್ಟು ಜನದಲ್ಲಿ ಕೆಲವರು ಚೆನ್ನಾಗಿ ಡ್ಯೂಟಿ ಮಾಡಿದ್ದಾರೆ, ಒಪ್ಕೊಂತೀನಿ. ಬರುತ್ತೆ ರೆಫರಲ್ ಬೋನಸ್ ಬಂದಿದ್ದು ಅದಕ್ಕೆ ಅವ್ರಿಗೆ ಪವರ್ ಬ್ಯಾಂಕಿಗೆ ಆಗಿರ್ಬೋದು. ಕೆಲವೊಂದು ಅವ್ರಿಗೆ ಹೇಳಿರ್ತೀನಿ, ನೀವು ಈ ತರ ಚೆನ್ನಾಗಿ ಡ್ಯೂಟಿ ಮಾಡಿದ್ರೆ ನಿಮ್ಗೊಂದು ಅಕಸ್ಮಾತ್ ನಮ್ಗೆ ಏನೋ ಪ್ರೈಸ್ ಬಂದ್ರೆ ನಿಮ್ಗೂ ಅದ್ರಲ್ಲಿ ಅರ್ಧ ಇರುತ್ತೆ, ನಿಮ್ಗೂ ಚೆನ್ನಾಗಿ ಯಾರಿಗಾರು ಮೋಟಿವೇಟ್ ಚೆನ್ನಾಗಿ ಯಾರ್ದಾರು ಒಬ್ಬ ಮೊಬೈಲ್ ಕೊಡ್ಸೋ. ಇವಾಗ ಬೋನಸ್ ಬಂದಿದ್ರಿಂದ 3-4 ಡೇಸ್ ಹಿಂದೆನೆ ಕೂಡ ನಾನು ಕೂಡ ಪ್ರತಿ ಬೆಳಗ್ಗೆ ಭೀಮಾ ಮೂವಿ ಕರ್ಕೊಂಡು ಹೋಗಿದೆ, ಮತ್ತೆ ಸಂಜೆ ಕೃಷ್ಣ ಪ್ರೇಮ ಸಗಿಗೆ ಅದಕ್ಕೂ ಕರ್ಕೊಂಡು ಹೋಗಿದೆ. ಕೆಲವರಿಗೆಲ್ಲ ಊಟ ಕೊಡಿಸ್ದೆ. ಒಂದು 4-5,000 ಖರ್ಚಾಯ್ತು. ಅದನ್ನೆಲ್ಲ ಅವ್ರು ಕೇಳೋದಿಲ್ಲ, ನಿಂಗೆ ರೆಫರಲ್ ಬೋನಸ್ ಬರುತ್ತೆ, ನಿಂಗೆ ರೆಫರಲ್ ಬೋನಸ್ ಬರುತ್ತೆ. ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ. ಸೊ ಅವ್ರಿಗೆ ಡೆಲಿವರಿ ಮಾಡೋದ್ರಿಂದ ಹಿಡಿದು ನೈಟ್ ರಾತ್ರಿ 24 hours ಅವ್ರ ಜೊತೆ ಇರ್ತೀನಿ. ಕಾಲ್ ಮಾಡಿದ್ರೆ ಸಡನ್ ಆಗಿ ಕಾಲ್ ಪಿಕ್ ಮಾಡ್ತೀನಿ. ಮತ್ತೆ ಅವ್ರಿಗೆ ಅಡ್ರೆಸ್ ಮತ್ತೆ ಕೆಲವೊಂದು ರೆಸ್ಟೋರೆಂಟ್ ನೇಮ್ ಗೊತ್ತಿರಲ್ಲ, ಅದು ಹೇಳ್ಕೊಡ್ತೀನಿ. ಎಷ್ಟು ಗಂಟೆ ಲಾಗಿನ್ ಬೇಕು, ಎಷ್ಟು ಗಂಟೆ ಲಾಗಿನ್ ಆಗ್ಬಾರ್ದು, ಎಷ್ಟು ಗಂಟೆಗೆ ಡ್ಯೂಟಿ ಮುಗಿಸ್ಕೊಂಡ್ ಬರ್ಬೇಕು, ಎಷ್ಟು ಸೇಫ್ ಇದೆ, ಪ್ರತಿಯೊಂದು ವಿಷಯದಲ್ಲೂ ಅವ್ರಿಗೆ ಕಾಲ್ ಪಿಕ್ ಮಾಡಿ ನಾನು ಎಲ್ಲ ಸಪೋರ್ಟ್ ಮಾಡ್ತೀನಿ. ಬಟ್ ಅವ್ರು ಅದೆಲ್ಲ ನೆನಪಿರಲ್ಲ. ಕೆಲವರು ಕಮೆಂಟ್ ನೋಡಿದೆ, ಬರೀ ರೆಫರಲ್ ಬೋನಸ್ಗೋಸ್ಕರ ಆಯ್ತು, ನಾನೊಬ್ಬ ರೆಫರಲ್ ಬೋನಸ್ ಮಾಡ್ತಾ ಇದ್ದೀನಿ, ನೀವು ಮಾಡಿ, ನೀವು ರೆಫರಲ್ ತಗೊಳ್ಳಿ, ನಮ್ಮ ಕನ್ನಡದವ್ರು ಇನ್ನೂ ಜನ ಬರ್ತಾರೆ, ಇನ್ನೂ ಚೆನ್ನಾಗಿ ಡ್ಯೂಟಿ ಮಾಡ್ತಾರೆ, ಅವಾಗೆಲ್ಲ ಒಗ್ಗಟ್ಟಾಗಿ ನಾವು ಚೆನ್ನಾಗಿ ಡ್ಯೂಟಿ ಮಾಡ್ಬೋದಲ್ಲ, ನೀವು ಮಾಡಿ, ಯಾಕೆ ಕೆಲಸ ಮಾಡ್ತಾ ಇಲ್ಲ, ನಾನೊಬ್ಬ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀರಾ, ನೀವು ಚೆನ್ನಾಗಿ ಮಾಡಿ, ತುಂಬಾ ಜನ ಕನ್ನಡಿಗರು ಬರ್ತಾರೆ, ಅವಾಗೆಲ್ಲ ಒಟ್ಟಿಗೆ ಇರ್ಬೋದಲ್ಲ, ಒಂದೇ ಫ್ಯಾಮಿಲಿ ತರ, ನೀವು ಯೋಚನೆ ಮಾಡಿ. ಕರೆಕ್ಟ್ ಪಾಯಿಂಟ್. ಏನಂದ್ರೆ ಸೊ ನನ್ಗೂ ಇಷ್ಟು ದಿವಸ ಈ ಒಂದು ಪಾಯಿಂಟ್ ಬಗ್ಗೆ ಮಾತಾಡ್ಬೇಕು ಅಂತ ಆಸೆ ಇತ್ತು, ಬಟ್ ನೀವೇ ಯೋಚನೆ ಮಾಡಿ, ಬೇರೆ ಕಡೆಯಿಂದ ಬಂದಾಗ ಅವರು ಇವರು ಬಂದ್ ಮಾಡ್ತಾರೆ ಅಂತ ಬಾಯ್ ಬಡ್ಕೊಳ್ಳೋ ಬದಲು ನಮ್ಮ ಹುಡುಗರೇ ಬಂದು ನಾವೇ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನಾವು ವಿಡಿಯೋಸ್ ಮಾಡಿದಾಗ ನಮಗೂ ಬಂದು ಇದೇ ತರ ಮಾತಾಡಿದರೆ ಬ್ರೋ, ಮಾತಾಡೋರು ಮಾತಾಡ್ತಿರ್ತಾರೆ. ಸೊ ನಾನು ಒಂದೇ ಹೇಳೋದು ನಿಮ್ಗೆ, ನಿಜ ಹೇಳ್ತೀನಿ, ಒಂದ್ ಟೈಮಲ್ಲಿ ನನಗೆ ಒಂದು ಇನ್ಸ್ಪಿರೇಷನ್ ಇವರು, ಸೀರಿಯಸ್ ಆಗಿ. ಸೊ ಇವಾಗ ಖುಷಿ ಆಗುತ್ತೆ ಇವ್ರನ್ನ ಬಂದು ನನ್ನ ಚಾನಲ್ ಅಲ್ಲಿ ವಿಡಿಯೋ ಮಾಡೋದು, ಸೀರಿಯಸ್ ಆಗಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ, ಓಕೆನಾ. ಸೊ ಇದೇ ತರ ಇವರು ಕೆಲಸ ಮುಂದುವರಿಸಲಿ. ಇವ್ರ Instagram ID ನ ನಿಮ್ಗೆ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಇಲ್ಲಿ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಪ್ರತಿಯೊಬ್ರು ಹೋಗಿ ಫಾಲೋ ಮಾಡಿ. ಒಂದು ಅದ್ಭುತವಾದ ಒಂದು ಕಲೆ ಏನಪ್ಪಾ ಅಂದ್ರೆ ಅವ್ರಿಗೆ ಎಲ್ಲರನ್ನು ಮೋಟಿವ್ ಮಾಡುವಂತ ಒಂದು ಕಲೆ ಇದೆ. ನಿಜ ಹೇಳ್ತೀನಿ, ನಾನೇನು 3-4 ವರ್ಷ ಹಿಂದೆ ನಾನು ವಿಡಿಯೋಸ್ ಮಾಡೋ ಅಂದ್ರೆ ಲೈಕ್ ಇವ್ರ ವಿಡಿಯೋಸ್ ನೋಡ್ಕೊಂಡು ನಾನು ನೋಡುತ್ತಿರುವಾಗ ನನ್ಗೆ ಮೋಟಿವ್ ಆಗ್ತಿತ್ತು. ಅಂದ್ರೆ ಆ ರೀತಿ ಮೋಟಿವ್ ಮಾಡ್ತಿದ್ರು ನಮ್ಮನ್ನ, ನನ್ಗೆ ಆವಾಗ್ಲೇ. ಸೊ ನೀವು ಅಷ್ಟೇ, ನಿಮ್ಗೆ ನಿಮ್ ಲೈಫಲ್ಲಿ ಒಂದೇ ಮಾತು ಹೇಳಾರ, ನಾವೇನು ಮಾಡೋಕ್ಕಾಗಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಸೊ ನಾವು ಮುಂದೆ ಬಂದು ಏನಾದ್ರು ಮಾಡ್ಬೇಕು. ಸೊ ನಿಮ್ಗೆ ಮೋಟಿವ್ ಬೇಕು ಅಂದ್ರೆ ದಯವಿಟ್ಟು ಇವ್ರ ಚಾನಲ್ನ ಇವ್ರ ID ಕೊಟ್ಟಿರ್ತೀನಿ, ಹೋಗಿ ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಬ್ರೋ. ನಿಮ್ಗೆ ಒಳ್ಳೇದಾಗ್ಲಿ, ಸರಿನಾ. ನನ್ನಂತವ್ರು ತುಂಬಾ ಜನ ಮೋಟಿವ್ ಆಗಿರ್ಬೇಕು. ನಿಜ ಹೇಳ್ತೀನಿ, ತಮಾಷೆ ಮಾತಲ್ಲ, ಸುಮ್ನೆ ಹೇಳ್ತಿರೋದಲ್ಲ. 4 ವರ್ಷ ಹಿಂದೆ ಇವ್ರು ನೋಡಿ ನಾನು ಮೋಟಿವ್ ಆದವರು. ಸೊ ಇವ್ರ ಚಾನಲ್ನಾಗ್ಲಿ ಲಿಂಕ್ ನ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡಿ. ಇವ್ರ ID ನ ಪಕ್ಕ ನೀವು ಮೋಟಿವ್ ಆಗ್ತೀರಾ. ಏನಕ್ಕಪ್ಪ ಅಂದ್ರೆ ಲೈಕ್ ಕಷ್ಟಪಟ್ಟು ಬಂದಿರೋರ್ಗೆ ಗೊತ್ತಾಗೋದು ಆ ಕಷ್ಟದ ವ್ಯಾಲ್ಯೂ ಏನು ಅಂತ. ಸೊ ಅದಕ್ಕೋಸ್ಕರ ಸೊ ತುಂಬಾ ಕಷ್ಟಪಟ್ಟವ್ರೆ. ಸೊ ಇವ್ರಿಗೆ ಹೋಗಿ ಸಪೋರ್ಟ್ ಮಾಡಿ. ನಾವು ಕಣ್ಣಾರೆ ನೋಡಿದೀವಿ, ಸೊ ಅದರಿಂದ ಹೇಳ್ತಾ ಇರೋದು. ಸೊ ಬ್ರೋ, ಇನ್ನೇನು ಇನ್ನು ಎಷ್ಟು ಜನ ಸೇರ್ಸೋಣ? ಇನ್ನು ತುಂಬಾ ಜನ ಕನ್ನಡಿಗರು ಬರ್ಲಿ. ಆದ್ರೆ ನನ್ಗೆ ಒಂದಿಷ್ಟ ಅಂದ್ರೆ ಉತ್ತರ ಕನ್ನಡದವ್ರು ತುಂಬಾ ಒಳ್ಳೆ ಜನ. ಯಾಕಂದ್ರೆ ಇವತ್ತು ನಾನು ನೋಡಿ ಖುಷಿ ಆಗಿದ್ದೇನೆ ಅಂದ್ರೆ, ನಾನು ಎಷ್ಟೋ ಜನ ಜೊತೆ ಬರ್ತಿದ್ದೀನಿ. ಆದ್ರೆ ಮಾರ್ನಿಂಗ್ ನಾನು ಬಂದ ತಕ್ಷಣ ಬೆಳಿಗ್ಗೆ ಎದ್ದು ಕಾಫಿ ಕೊಡ್ತಾರೆ, ಊಟ ಮಾಡಿಸ್ತಾರೆ. ಅಣ್ಣ ಏನ್ ಮಾಡ್ತಾ ಇದೀಯಾ, ಊಟ ತರಬೇಕಾ? ರಾತ್ರಿ 10 ಆದ್ರೂ ಫೋನ್ ಮಾಡ್ತಾರೆ, 5 ಜನ ಫೋನ್ ಮಾಡ್ತಾರೆ, ಅಣ್ಣ ಇದು ಬಿರಿಯಾನಿ ತರಲ್ಲ, ಕುಷ್ಕ ತರಲ್ಲ, ಅಣ್ಣ ಈ ಕೆಲವೊಬ್ರು ಅನ್ನ ಸಾಂಬಾರ್ ತರಲ್ಲ, ಏನ್ ತರಲ್ಲ ಅಣ್ಣ, ಪ್ರತಿಯೊಬ್ರು ಫೋನ್ ಮಾಡ್ತಾರೆ. ಉತ್ತರ ಕರ್ನಾಟಕ ಜನ ಕಷ್ಟಪಟ್ಟಿರೋದ್ರಿಂದ ಅದ್ಭುತವಾಗಿ ಬಂದು ಕೆಲಸ ಮಾಡ್ತಿದ್ರೆ. ಇವತ್ತಿನ ಉತ್ತರ ಕರ್ನಾಟಕದ ಮುಂದೆ ನನ್ನಿಂದ ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ರ. ಇದೇ ರೀತಿ ಬನ್ನಿ. ನಮ್ಮ ಬೆಂಗಳೂರಲ್ಲಿ ನೀವು 70% ಜನ ನೀವೇ ಆಗ್ಬೇಕು. ನಿಮ್ಗೋಸ್ಕರ ನಾನು ಯಾವಾಗ್ಲೂ ಎನಿ ಟೈಮ್ ಹೆಲ್ಪ್ ಮಾಡ್ತಾ ಇರ್ತೀನಿ. ಖಂಡಿತ ಬನ್ನಿ, ನಾನು ಸಹಾಯ ಮಾಡ್ತೀನಿ.